ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹೇಳಿದ್ವಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಗೊಂಡು ಬಂದಿದ್ದೀವಿ ಸರ್ ನಾವು. ಸಮಯ ಮತ್ತೆ ಸರ್ ನಾವು ಮತ್ತೆ ಇನ್ನೊಂದು ವಿಚಾರ ಅವ್ರಿಗೆ ಹೇಳಿದ್ದೀವಿ. ಈಗ ನೀವು ಒಂದು ಟೈಮ್ನಲ್ಲಿ ಹರಾಜು ಹಾಕಿ. ಈಗ ತರಕಾರಿ ಈಗ ಬೀನ್ಸ್ ಸರ್, ಒಂದು ಬೀನ್ಸ್ ಕೀಳ್ಬೇಕಂದ್ರೆ ಕನಿಷ್ಠ ಪಕ್ಷ 10-12 ಗಂಟೆವರೆಗೂ ಟೈಮ್ ಬೇಕಾಗುತ್ತೆ. ಅವ್ರು ಅದನ್ನ ಅವಕಾಶ ಕೊಡೋದೇ ಇಲ್ಲ. ಏನು ಹೇಳ್ತಾರೆ ಅಂತಂದ್ರೆ 10 ಗಂಟೆಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಯಾವಾಗ ಅವ್ರಿಗೆ ಇಷ್ಟ ಬಂದಂಗೆ ರೈತನ ಹತ್ರ ಇವ್ರು ಮಾತಾಡ್ಕೊಳ್ಳೋದು, ಹರಾಜು ಹಾಕಕ್ಕೆ ಬಿಡೋದಿಲ್ಲ. ನಾವು ಹೇಳ್ತೀವಿ ಓಪನ್ ಹರಾಜು ಹಾಕಿ. ಟೊಮೊಟೋದವರೆಲ್ಲ ಯಾವ ರೀತಿ ಹರಾಜು ಮಾಡ್ತಿದ್ದಾರೆ ಆ ರೀತಿ ನೀವು ಹರಾಜು ಹಾಕಿ, ಟ್ರೇಡರ್ಸ್ ಆ ರೀತಿ ಖರೀದಿ ಮಾಡಲಿ ಅಂತಂದ್ರೆ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ಸರ್. ಇವ್ರೇನ್ ಮಾಡ್ತಾರೆ, ಇವರೇ ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇವರೇ ರೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದನ್ನು ಇಲ್ಲ ಇಷ್ಟೇ ಹೋಗೋದು, ಇಷ್ಟೇ ರೇಟು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನೀವು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದೀವಿ. ಒಂದು ಮತ್ತೆ ರೈತರಿಗೆ ಸರ್, ಈಗ ನಾವು ಅಲ್ಲಿ ನಮ್ಮ ನಿರ್ದೇಶಕರು ಬಂದಾಗ ಸಮೇತರನ್ನು ಅದನ್ನ ವೆರಿಫೈ ಮಾಡಿದ್ದಾರೆ ಸರ್. ಅವರ ರೈತರಿಗೆ ಏನು ಬರುತ್ತೆ ಅದನ್ನ ಪಟ್ಟಿ ಎರೆಯೋದೇ ಇಲ್ಲ. ಒಂದು ವೈಟ್ ಬಿಲ್ಲಲ್ಲಿ ಬರ್ದು ಕೊಟ್ಬಿಡ್ತಾರೆ ಅಷ್ಟೇನೆ. ಅದನ್ನ ಮಾಡಬಾರ್ದು. ನೀವು ಆ ರೀತಿ ಮಾಡಬೇಡಿ. ಅವರಿಗೆ ನಿಗದಿತವಾಗಿರ್ತಕ್ಕಂಥದ್ದು ಏನು ಬಿಲ್ ಇದೆಯೋ ಲೆಕ್ಕ ತಿರುಳಿ ಪಟ್ಟಿ, ಆ ಪಟ್ಟಿ ಕೊಡಿ ಅಂತ ಹೇಳಿದ್ರೆ ಅವ್ರು ಪಟ್ಟಿ ಕೊಡೋದಿಲ್ಲ. ಆಮೇಲೆ 10 kg ತೆಗಿತಾರೆ. 10 kg ತೆಗಿಬಾರ್ದು ಅಂತ ನಾವು ಹೇಳ್ತೀವಿ. ನಾವು ಆ ಥರ ಹೇಳಿದಾಗ ಅವರು ರೈತರಿಗೆ ಬೆದರಿಸ್ತಾರೆ ಸರ್. ಅವರು ಯಾವ ರೀತಿ ಬೆದರಿಸ್ತಾರೆ ಅಂತಂದ್ರೆ, ಇಲ್ಲಪ್ಪ ಇವತ್ತು ಐಟಮ್ಗೆ ಬೆಲೆನೇ ಇಲ್ಲ, ಐಟಮ್ ಇಲ್ಲ, ಇದು ಡಿಮ್ಯಾಂಡ್ ಇಲ್ಲ, ನೀವು ವಾಪಸ್ ತೊಗೊಂಡೋಗಿ ಅಂತ ಹೇಳ್ತಾರೆ. ಪಾಪ ಅವರು ಎಲ್ಲಿ ತೊಗೊಂಡು ಹೋಗ್ತಾರೆ? ಅವಾಗ ಮಾರ್ಕೆಟಿಗೆ ತೊಗೊಂಡು ಬಂದರೆ ಅದು ಹರಾಜಾಗ್ಲಿ ಅಂದ್ರೆ ರೈತ ನಷ್ಟ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇವರ ಬೆದರಿಕೆಗಳಿಗೆ ಬೆದರಿ ಅವ್ರು ಏನು ಹೇಳ್ತಾರೆ ಆ ರೇಟಿಗೆ ಕೊಟ್ಟು ಹೋಗ್ತಾ ಇದ್ದಾರೆ ಸರ್. ನಾವು ಅದನ್ನೆಲ್ಲನೂ ಪರಿಶೀಲನೆ ಮಾಡಿ ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ತಾಕೀತು ಮಾಡಿದ್ದಕ್ಕೋಸ್ಕರ ನನ್ನ ಮೇಲೆ ಇಲ್ದಿರ್ತಕ್ಕಂಥ ಆರೋಪಗಳನ್ನು ವಹಿಸ್ತಾ ಇದ್ದಾರೆ. ಆಮೇಲೆ ನಾವು ಯಾವುದೇ ರೀತಿಯಲ್ಲಿ ರಸೀದಿಗಳನ್ನು ನಾವು ಕ್ಯಾಶ್ ಕಟ್ಟಿ ಅಂತ ನಾವು ಹೇಳೇ ಇಲ್ಲ. ನಾನು ಎಲ್ಲ ಕಡೆನೂ ಹಾಕಿದ್ದೀವಿ. ಪ್ರತಿಯೊಬ್ಬರಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತು ನಾವು ಪೇಪರಲ್ಲಿ ಸಮೇತನೂ ಬಂದಿದೆ ನೋಡಿ. ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ಕಟ್ಟಬಾರ್ದು, RTGS ಮುಖಾಂತರ ಕಟ್ಟಿ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಿ ಅಂತ ಹೇಳಿದ್ವಿ. ಮತ್ತು ನಾವು ಆನ್ಲೈನ್ ಮುಖಾಂತರ ರಸೀದಿನೂ ಕೊಡ್ತಾ ಇದ್ದೀವಿ. ಆದರೆ ಅವ್ರು ಅದನ್ನು ಒಪ್ಪುತ್ತಾ ಇಲ್ಲ. ಆದರೆ ಅವ್ರಿಗೆ ಅದು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ನಾನು ಕ್ರಮ ತಗೊಳ್ಳೋದಕ್ಕೆ ಅಂತಂತಂದರೆ ಇನ್ಫಾರ್ಮ್ ಮಾಡಿದ್ದೀವಿ, ಅನೌನ್ಸ್ ಮಾಡಿಸ್ತಾ ಇರ್ತೀವಿ. ಪ್ರತಿದಿನ ಬೆಳಗ್ಗೆ ಹೊತ್ತು ಅನೌನ್ಸ್ ಮಾಡಿಸ್ತಾ ಇರ್ತೀವಿ. ಕೆಲವೊಬ್ಬರ ಹತ್ರ ನಾವು ಲೆಟರ್ ತೊಗೊಂಡಿದ್ದೀವಿ. ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ ಸರ್. ನಾನು ಮನೆ ಜಿಲ್ಲಾಧಿಕಾರಿಗಳು ಸಹ ಸಭೆ ನಡೆದಾಗ ಅವರಿಗೆ ಹೇಳಿದ್ದಾರೆ, ಈ ರೀತಿ ಎಲ್ಲ ಆಗಬಾರ್ದು, ಈ ರೀತಿ ತೊಂದರೆ ಆಗಬಾರ್ದು, ಇದು ರೈತರಿಗೋಸ್ಕರ ಇರ್ತಕ್ಕಂಥ ಸಂಸ್ಥೆ, ರೈತರ ಒಂದು ಅಭಿವೃದ್ಧಿಗೆ ಇರ್ತಕ್ಕೋಸ್ಕರ ನೀವು ರೈತರು ಗ್ಲಾಸ್ ಮಾಡ್ತಾ ಇದ್ದೀರಾ, ಆ ರೀತಿ ಮಾಡಬಾರ್ದು ಅಂತಲೇ ಹೇಳಿದ್ದಾರೆ ಸರ್. ಆದರೆ ಟೊಮೊಟೋದವರೆಲ್ಲನೂ ಆನ್ಲೈನಲ್ಲಿ ಏನಿದೆಯೋ ಅದೇ ಥರನೇ ಮಾಡ್ತಾ ಇದ್ದಾರೆ. ಮತ್ತು ಓಪನ್ ಹರಾಜು ಆಗ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ಬರಿಗೂ ಇದು ಏನು ಲೆಕ್ಕ ತಿರುಳಿ ಪಟ್ಟಿ ಕೊಡ್ತಾ ಇದ್ದಾರೆ. ಬಟ್ ಈ ತರಕಾರಿ ಅವರು ಕೊಡ್ತಾ ಇಲ್ಲ ಸರ್. ಇದಿಷ್ಟು ನಾನು ಇಷ್ಟು ಏನು ಆರೋಪ ಮಾಡಿದ್ದೀನಿ ಅದಷ್ಟು ತರಕಾರಿ ಅವರದೇ ಆರೋಪ ಮಾಡಿರ್ತಕ್ಕಂಥದ್ದು. ಇವರು SMC ವೆಂಕಟೇಶ್ ಅವರು ಬಿಲ್ ಕಟ್ಸಿದ್ದಕ್ಕೆ ಅವರು ದಲಿತರಾಗಿರೋದಕ್ಕೋಸ್ಕರ ನಾನು ಬಿಲ್ ಕಟ್ಟಲ್ಲ ಅಂತ ಹೇಳ್ತಾರೆ ಸರ್. ನಾನು ಹೇಳಿದೆ, ನಾನು ದಲಿತಳೆ, ನಾನು ಕೆಲಸ ಮಾಡೋದಕ್ಕೋಸ್ಕರ ಸಂಬಳ ತಗೊಳ್ತೀನಿ ಹೊರತು ನಾನು ಅದನ್ನ ಬಿಟ್ಟು ಕೆಲಸ ಇದೆ ಸಂಬಳ ಕೊಡಿ ಅಂತ ಹೇಳೋಕ್ಕಾಗಲ್ಲ. ನೀವು ವ್ಯಾಪಾರ ಮಾಡ್ತೀರಾ RMC ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಾಕೀತು ಮಾಡಿ ನೋಟಿಸ್ ಕೊಟ್ಟು ಬಿಲ್ ವಸೂಲಿ ಮಾಡಿದ್ದೀನಿ. ದಂಡ ಸಮೇತ ವಸೂಲಿ ಮಾಡಿರೋದಕ್ಕೋಸ್ಕರ ಅವರು ನನ್ನ ಮೇಲೆ ಇದಿರ್ತಕ್ಕಂಥ ಆಪಾದನೆಗಳ ಗುಂಪು ಕಟ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ತಾವು ಪರಿಶೀಲನೆ ಮಾಡ್ಬೋದು, ಈ ಹಿಂದೆ ಇದ್ದಂಥ ಒಂದು RMCಗೂ ಈಗ ಕಲೆಕ್ಷನ್ ಆಗಿರ್ತಕ್ಕಂಥ ವಸೂಲಾತಿಗೂ ಪರಿಶೀಲನೆ ಮಾಡಿದ್ರೆ ನಾವೇನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. 3.5 ಲಕ್ಷ ತಗೊಳ್ತಾರೆ, ಲೀಗಲ್ ಇಲ್ಲಿಗಲ್ ಸರ್? ಅದು ಇಲ್ಲಿಗಲ್ ಸರ್, ತಗೊಳ್ಬಾರ್ದು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಮತ್ತೆ ನಾವು ಅದು ಆ ಸಂಸ್ಥೆ ಕೂಡ ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಸರ್, ಅದು ಲ್ಯಾಪ್ಸ್ ಆಗಿದೆ ಸಂಸ್ಥೆ. ಅದು ಯಾವುದೇ ರೀತಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆನೂ ಅಲ್ಲ. ಹಾಂ ಸರ್, ಟೊಮೊಟೊ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಅದೇ ನಮಗೆ ಜಾಗದ ಕೊರತೆ ಇದೆ. ಜಾಗದ ಕೊರತೆ ಇರೋದಕ್ಕೋಸ್ಕರನೇ ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೂ ಅಲ್ಲಿ ಒಂದು ರಸ್ತೆನಲ್ಲಿ ಇಲ್ಲಿ ಹೈವೇನಲ್ಲಿ ಇರ್ತಕ್ಕಂಥ ರಸ್ತೆಗೂ ನಮಗೆ ಯಾವುದೇ ರೀತಿ ನಾವು ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಸಹ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಎಲ್ಲ ತಿಳಿಸಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ನಾವು ಸಹ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅಷ್ಟು ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದೀವಿ ಸರ್. ಮತ್ತು ಮಳೆ ಮತ್ತು ಬಿಸಿಲಿಗೆ ಅನಾನುಕೂಲ ಆಗಬಾರ್ದು ಅನ್ನೋದಕ್ಕೋಸ್ಕರ ರೈತರ ಟೊಮೆಟೊಗೆ ಅವ್ಯವಸ್ಥೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಶೆಲ್ಟರ್ಸ್ ಕೂಡ ಮಾಡಿಸ್ತಾ ಇದ್ದೀವಿ. ಶೆಲ್ಟರ್ಸ್ ಕೂಡ ಆಗ್ತಾ ಇದೆ ಸರ್. ಸರ್ಕಾರದಲ್ಲಿ ಪ್ರಪೋಸಲ್ಸ್ ಇದೆ. ಮತ್ತು ಈ ಒಂದು ಫ್ರಂಟ್ ಲೈನ್ಗೂ ಸ್ಯಾಂಕ್ಷನ್ ಆಗಿದೆ ಸರ್. ಅದು ನಾವು ಇದು ಟೆಂಡರ್ ಫೈನಲ್ ಆಗಿ ನಾವು ವರ್ಕೌಟ್ ಕೊಡಬೇಕಾಗುತ್ತೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇಶ್ಯೂ ಮುಗಿದ ತಕ್ಷಣ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಸರ್. ನಾನು ಅರೈವಲ್ಸ್ ನಾನು ತಮಗೆ ಒಂದು ಮುಖಾಂತರನೇ ಕೊಡ್ತೀನಿ ಸರ್.
ಜಾಗಕ್ಕೆ ನಾವು ಅನೇಕ ಜಾಗಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಬಟ್ ಇದು ನಮ್ಮ ಮಾರುಕಟ್ಟೆ ಅಂತಕ್ಕಂಥದ್ದು ಹೈವೇಗೆ ಹತ್ರದಲ್ಲಿದ್ದರೆ ಮಾತ್ರ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇಡೀ ಎಲ್ಲೋ ಇಂಟೀರಿಯರ್ಗಳಿದ್ರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ, ಮತ್ತು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೈವೇ ನಡೆ ವೆರಿಫೈ ಮಾಡ್ತಾ ಇದ್ದೀವಿ. ಈಗ ರಾಮಚಂದ್ರ ಅನ್ನೋ ಜಾಗದಲ್ಲಿ ನೋಡ್ತಾ ಇದ್ದೀವಿ ಸರ್. ಆ ಜಾಗದಲ್ಲಿ ಏನಾದರೂ ವ್ಯವಸ್ಥೆ ಆಯಿತು ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಇಶ್ಯೂ ಆಗಿ ಮುಗಿದ ತಕ್ಷಣವೇ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಮತ್ತು ಕಸ ವಿಲೇವಾರಿಗೋಸ್ಕರ ನಮ್ಗೆ ಒಂದು 10 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಮಡೇರಹಳ್ಳಿ ಹೋಗೋದಾರೆ. ಸರ್ ನಾವೊಂದು 50 ಎಕರೆ ಸದ್ಯಕ್ಕೆ ನಮಗೊಂದು 50 ಎಕರೆ ಆದರೂ ಸ್ಯಾಂಕ್ಷನ್ ಮಾಡಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಈಗ ಜಿಲ್ಲಾಧಿಕಾರಿಗಳೇ ನಮ್ಗೆ ಆಡಳಿತಾಧಿಕಾರಿಗಳಾಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಎಲ್ಲ RIಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ಆದಷ್ಟು ಹೈವೇಗೆ ಇರ್ತಕ್ಕಂಥ ಜಾಗನ ಪರಿಶೀಲನೆ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಹೆಚ್ಚಿನ ಕ್ರಮ ತಗೊಳ್ತಾ ಇದ್ದಾರೆ ಸರ್. ಹಾಂ ಸರ್, ಅದೇ ಸರ್, ಕೆಲವೊಂದು ಕಾನೂನು ತೊಡಕುಗಳಿಂದ ನಮಗೆ ಫಾರೆಸ್ಟ್ ಜಾಗ ಆಗಲಿಲ್ಲ. ಆದ್ರೂ ಈಗ ಬೇರೆ ಯಾವುದಾದ್ರೂ ಜಾಗ ಮಂಜೂರು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದು ನಮ್ಮ ಮಿನಿಸ್ಟ್ರು ಅವರು ಮತ್ತು ನಮ್ಮ ನಿರ್ದೇಶಕರು ಸಹ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಅದರ ಬಗ್ಗೆ ಒಂದು ಹೆಚ್ಚಿನ ನಿಗಾ ವಹಿಸಿದ್ದಾರೆ ಸರ್. ಆಗುತ್ತೆ ಸರ್, ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಅದು ನಮಗೂ ಕಷ್ಟ ಆಗ್ತಾ ಇದೆ, ಮಾಡ್ತೀವಿ ಸರ್. ಅದೇ ಈಗ ಏನಾದರೂ ಹೆಚ್ಚಿನ ಒಂದು ಮಳೆ ಏನಾದರೂ ಆಗೋಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇರ್ತಕ್ಕಂಥ ಬೆಳೆನ ನಾಶ ಆಗ್ಬಿಡುತ್ತೆ. ಏನಾದರೂ ಹದವಾಗಿ ಕಡಿಮೆ ಆಗಿದೆ ಇಲ್ಲ ಸರ್. ಲಾಸ್ಟ್ ಇಯರ್ ಅರೆವರ್ಸ್ ತುಂಬಾ ಕಡಿಮೆ ಇತ್ತು. ಕಾರಣ ಕೆಲವೊಂದು ಮಳೆ ಜಾಸ್ತಿ ಬರುತ್ತೆ ಸರ್. ಪ್ರತಿನಿತ್ಯ ನಮಗೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಬಾಕ್ಸ್ ಬರುತ್ತೆ ಸರ್. ಸರ್ ಅಂತಂದರೆ ಅದು 15